ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ದಾವಣಗೆರೆ ಮಹಾನಗರ ಪಾಲಿಕೆ ನಾಡ ಹಬ್ಬಗಳ ಆಚರಣೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಬೇಕಾಬಿಟ್ಟಿಯಾಗಿ ಸಂಘ ಸಂಸ್ಥೆಗಳಿಗೆ ವಿತರಣೆ ಮಾಡಿರುವುದು ಮಾಹಿತಿ ಹಕ್ಕು ಕಾಯ್ದೆಯಡಿ ಬಯಲಾಗಿದೆ. ಅನಗತ್ಯವಾಗಿ 5 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ಸಂಘ ಸಂಸ್ಥೆಗಳಿಗೆ ಪಾಲಿಕೆ ವತಿಯಿಂದ ಬಿಡುಗಡೆ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ನಗರಸಭೆಯ ಮಾಜಿ ಅಧ್ಯಕ್ಷರು ಆಗಿರುವ ಎಂಜಿ ತಿಪ್ಪೇಸ್ವಾಮಿ ಪಡೆದುಕೊಂಡಿದ್ದಾರೆ. 2010-11ನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ 12 ಲಕ್ಷ, 11-12ನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ 15 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. ಅಲ್ಲದೆ 2010ರಲ್ಲಿ ಮತ್ತು 11ರಲ್ಲಿ ದಸರಾ ಮೆರವಣಿಗೆ ಸಂಘಟಿಸಲು ಒಟ್ಟಾರೆ 5 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಯಾವ ಲೆಕ್ಕ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಾಲಿಕೆ ಸದಸ್ಯರ ಪ್ರಭಾವದಿಂದ ನೋಂದಣಿಯಾಗದ ಸಂಘ ಸಂಸ್ಥೆಗಳಿಗೂ ಹಣ ಪಾವತಿ ಮಾಡಲಾಗಿದೆ ಅನ್ನೋದು ತಿಪ್ಪೇಸ್ವಾಮಿಯವರ ಆರೋಪ. ಸಾರ್ವಜನಿಕರ ತೆರಿಗೆ ಹಣವನ್ನು ಹೀಗೆ ಬೇಕಾಬಿಟ್ಟಿ ವೆಚ್ಚ ಮಾಡಲಾಗಿದ್ದು ಎಲ್ಲ ಸದಸ್ಯರು ಮತ್ತು ಪಾಲಿಕೆಯ ಹಣಕಾಸು ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ದಾವಣಗೆರೆ ಜಿಲ್ಲಾಧಿಕಾರಿಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಹಿಂದೂಗಳ ಮದುವೆಗಳಲ್ಲಿ ಸಂಸ್ಕೃತದಲ್ಲಿ ಶ್ಲೋಕ ಓದೋದು ವಾಡಿಕೆ. ಆದರೆ ಇಲ್ಲೊಬ್ಬರು ಕನ್ನಡ ಪ್ರೇಮಿ ಅರ್ಚಕರು ಕನ್ನಡದಲ್ಲಿಯೇ ಶ್ಲೋಕ ಹೇಳೋ ಮೂಲಕ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿದ್ದಾರೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರಿನ ಅರ್ಚಕ ಹಿರೇಮಗಳೂರು ಕಣ್ಣನ್ ಈ ರೀತಿ ಕನ್ನಡ ಪ್ರೇಮ ಮೆರೆದಿದ್ದಾರೆ. ಹಿರೇಮಗಳೂರಿನ ಶ್ರೀ ಕೋದಂಡರಾಮಚಂದ್ರ ದೇವಸ್ಥಾನದಲ್ಲಿ ಇಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಶ್ರೀ ವಾಸವಿ ಮಹಿಳಾ ಮಂಡಳಿ ಆಯೋಜಿಸಿದ ಈ ವಿವಾಹ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಶ್ಲೋಕ ಹೇಳುವ ಮೂಲಕ ಕಣ್ಣನ್ ಗಮನ ಸೆಳೆದರು. ಜೊತೆಗೆ ಇಡೀ ವಿವಾಹದ ವಿಧಿವಿಧಾನಗಳಾದ ಸಪ್ತಪದಿ, ಮಾಂಗಲ್ಯ ಧಾರಣೆ, ಕನ್ಯಾದಾನ ಎಲ್ಲವೂ ಕನ್ನಡದಲ್ಲಿ ನಡೆದದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ಕ್ರಿಸ್ಮಸ್ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ. ಕ್ರಿಸ್ಮಸ್ ಅಂದರೆ ಅದು ಅಕ್ಷರಶಃ ಕೇಕ್ನ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನಲ್ಲಿ ವಿಶಿಷ್ಟ ಸ್ಪರ್ಧೆಯೊಂದು ನಡೆಯಿತು. ಬುಂಗೆ ಇಂಡಿಯಾ ಸಂಸ್ಥೆ ಕೇಕ್ ಡೆಕೋರೇಷನ್ ಸ್ಪರ್ಧೆಯನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿತು. 45 ನಿಮಿಷಗಳ ಈ ಕಾಲಾವಧಿಯಲ್ಲಿ ಕೇಕಿಗೆ ಆಕರ್ಷಕ ಡೆಕೋರೇಷನ್ ಮಾಡಬೇಕಾಗಿತ್ತು. ಈ ಸ್ಪರ್ಧೆಯಲ್ಲಿ ಮೈಸೂರಿನ 60ಕ್ಕೂ ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಕೇಕ್ನ ಮೇಲೆ ಬಗೆ ಬಗೆ ಡಿಸೈನ್ ಮಾಡಿ ತಮ್ಮ ಕ್ರಿಯಾಶೀಲತೆ ಪ್ರದರ್ಶಿಸಿದರು.